ನಾನು ಲಿಖಿತ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ಕೂಲ್ ಇನ್ನೋವೇಷನ್ ಮ್ಯಾರಥಾನ್ ಸಂಬಂಧಿಸಿದ ಪ್ರಾಜೆಕ್ಟ್ನಲ್ಲಿ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಎಂಬ ಶೀರ್ಷಿಕೆಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಎಂಬ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಕರಗುವ ವಸ್ತುಗಳಿಂದಲೇ ಪರಿಸರ ಮಾಲಿನ್ಯ ಮುಕ್ತಿ ಎಂಬ ಐಡಿಯಾದ ಅಡಿಯಲ್ಲಿ ನಾವು ನಮ್ಮ ಹಂತದಲ್ಲಿ ಈ ಯೋಜನೆಯನ್ನು ಮಾಡಿದ್ದೇವೆ. ಎಲ್ಲೆಂದರಲ್ಲಿ ಕಾಣುವ ಕಸದ ದೈತ್ಯ ರಾಶಿಗಳನ್ನು ಕಡಿಮೆ ಮಾಡಿ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಭೂಮಿಯ ಫಲವತ್ತತೆಯನ್ನು ಉಳಿಸಿಕೊಳ್ಳುವುದು ನಮ್ಮ ಯೋಜನೆಯ ಉದ್ದೇಶವಾಗಿದೆ. ಈ ಸಮಸ್ಯೆಗೆ ಕಾರಣಗಳನ್ನು ಹುಡುಕಿದಾಗ ಕರಗದೇ ಇರುವಂತಹ ಪ್ಲಾಸ್ಟಿಕ್ನಂತಹ ವಸ್ತುಗಳನ್ನು ಅತಿ ಹೆಚ್ಚು ಬಳಸುತ್ತಿರುವುದೇ ಈ ಸಮಸ್ಯೆಯ ಮೂಲ ಎನಿಸಿತ್ತು. ಮಣ್ಣಿನಲ್ಲಿ ಕರಗುವ ವಸ್ತುಗಳನ್ನು ಬಳಸಿ ದಿನನಿತ್ಯ ಬಳಕೆಯ ವಸ್ತುಗಳನ್ನು ಪ್ಯಾಕ್ ಮಾಡುವುದರಿಂದ ಮತ್ತು ಸಂತೆ ಮತ್ತು ಮಾರುಕಟ್ಟೆಗೆ ಹೋಗುವಾಗ ಬಟ್ಟೆಯ ಕೈಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು. ಅಂದರೆ ಮರಳಿ ಬಳಸಲಾಗುವ ವಸ್ತುಗಳನ್ನು ಹೆಚ್ಚು ಬಳಕೆ ಮಾಡಿ ಕರಗದ ವಸ್ತುಗಳನ್ನು ಅಗತ್ಯಾನುಸಾರ ಕಡಿಮೆ ಬಳಸಬೇಕು. ಕಸವನ್ನು ಸೂಕ್ತವಾಗಿ ಬೇರೆ ಬೇರೆ ಮಾಡಿ ವಿಲೇವಾರಿ ಮಾಡಬೇಕು. ಕರಗುವ ವಸ್ತುವನ್ನು ಕಾಂಪೋಸ್ಟ್ ಗೊಬ್ಬರವಾಗಿ ಮಾಡಿ ಬಳಸಬೇಕು ಎಂಬ ಆಶಯದೊಂದಿಗೆ